ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಲಂಚದ ಹಾವಳಿ. ಬಸವ ಕಲ್ಯಾಣ ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚವತಾರ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಲಂಚದ ಹಾವಳಿ. ಬಸವ ಕಲ್ಯಾಣ ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚವತಾರ. ಭ್ರಷ್ಟಾಚಾರದ ಕೂಪವಾಗಿದೆ ತಹಶೀಲ್ದಾರ್ ಕಚೇರಿ. ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ಕುಲ್ಲಂ ಡೀಲ್. ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚಕ್ಕಾಗಿ ಓಪನ್ ಡಿಮಾಂಡ್ ಇಡಿಸಿದ್ದಾರೆ. ಜಮೀನು ನೋಂದಣಿ ಸೇರಿ ಪ್ರತಿ ಕೆಲಸಕ್ಕೂ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸಾರ್ವಜನಿಕರಿಂದ ಹಣ ವಸೂಲಿಗಿಳಿದ ಕಚೇರಿ ಸಿಬ್ಬಂದಿ. ಫ್ರೀಡಂ ಟಿವಿಯಲ್ಲಿ ಲಂಚವತಾರದ ದೃಶ್ಯ ಬಯಲಾಗಿದೆ. ಸಿಬ್ಬಂದಿ ಹಣ ಪಡೆಯುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ತಹಶೀಲ್ದಾರ್ ಕಚೇರಿ ಲೂಟಿಗೆ ಬ್ರೇಕ್ ಹಾಕೋದು ಯಾರು ಇಲ್ವಾ? ಇವ್ರಿಗೆ ಹೇಳೋರು ಕೇಳೋರು ಗೊತ್ತಿಲ್ದಂಗ ಆಗೋಯ್ತಾ? ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅನ್ನೋ ಒಂದು ಜಾಯಮಾನ ಹೋಯ್ತಾ ಅಂತ ಇಷ್ಟರ ಮಟ್ಟಿಗೆ ರಾಜಾರೋಷವಾಗಿ ಲಂಚವನ್ನು ಪಡಿತಾರೆ ಅಂತ ಅಂದ್ರೆ, ಯಾರದ್ದೇ ಭಯ ಇಲ್ಲದ ಈ ರೀತಿಯಾಗಿ ಲಂಚ ಪಡಿತಾರೆ ಅಂತಂದ್ರೆ ಇವ್ರಿಗೆ ಈ ರೀತಿಯ ಬಂಡ ಧೈರ್ಯ ಹೆಂಗ ಬಂತು? ಪ್ರತಿ ಕೆಲಸಕ್ಕೂ ಕೂಡ ಇಲ್ಲಿ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಸಾರ್ವಜನಿಕರಿಂದ ಹಣ ವಸೂಲಿಗಿಟ್ಟಿದ್ದಾರೆ ಕಚೇರಿ ಸಿಬ್ಬಂದಿಗಳು. ಇದ್ಯಾವುದು ಕೂಡ ಮೇಲಧಿಕಾರಿಗಳ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ತಹಶೀಲ್ದಾರ್ ಕಚೇರಿಯನ್ನು ನೀವು ಭ್ರಷ್ಟಾಚಾರದ ಕೂಪ ಮಾಡ್ಲಿಕ್ಕೆ ಅಂತ ಹೊಟ್ಟಿದ್ದೀರಾ. ಉಪ ನೋಂದಣಾಧಿಕಾರಿ ಕಚೇರಿ ಇದೆ, ಕುಲ್ಲಾಂ ಡೀಲ್ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಡೀಲ್ ಮಾಡ್ಕೊತಾ ಇದ್ದಾರೆ. ಏನಾದ್ರು ಜನಸಾಮಾನ್ಯರು ನಮ್ದೊಂದು ಕೆಲಸ ಆಗ್ಬೇಕು ಸ್ವಾಮಿ, ಸ್ವಲ್ಪ ನಮ್ಗೆ ಇದೊಂದು ಕೆಲಸ ಮಾಡ್ಕೊಡಿ ಅಂತ ಏನಾದ್ರು ಹೋದ್ರೆ, ಇಷ್ಟು ದುಡ್ಡಾಗತ್ತೆ ಕಣಪ್ಪ, ನೀನ್ ಇಷ್ಟು ದುಡ್ಡು ಕೊಟ್ರೆ ನಾನು ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ತಗೊಂಡ್ ಹೋಗಿ ನಿನ್ ಫೈಲ್ ಅಂತ ಹೇಳ್ತಾರೆ. ಜನಸಾಮಾನ್ಯರ ಗತಿ ಏನಾಗ್ಬೇಕು? ಅಲ್ಲ, ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಏನಾದ್ರು ನಿಮ್ಗೆ ಸ್ಯಾಲ್ರಿ ಕೊಡೋದ್ ನಿಲ್ಸ್ಬಿಟ್ಟಿದ್ದಾರಾ? ಹಂಗಾಗಿ ನೀವು ಈ ರೀತಿಯಾಗಿ ವಸೂಲಿ ದಂಧೆ ನಡೆಸ್ತಾ ಇದ್ದೀರಾ? ಅದಾದ್ರೂ ಹೇಳಿ, ಅಟ್ಲೀಸ್ಟ್ ನಿಮ್ಗೆ ಸರ್ಕಾರದವ್ರು ಸಂಬಳ ಕೊಡ್ತಾ ಇಲ್ಲ, ಹಂಗಾಗಿ ನಾವ್ ಈ ಹಾದಿ ಹಿಡ್ದಿದ್ದೀವಿ ಅಂತ. ಈ ರೀತಿಯಾಗಿ ಜನಸಾಮಾನ್ಯರನ್ನ ಹೆದರಿಸಿ ದುಡ್ಡು ಪಡ್ಕೋತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು. ಅವ್ರೇನ ಕೆಲಸ ಆಗ್ಬೇಕು ಅಂತ ಬಂದಿರ್ತಾರೆ, ಇನ್ನೆಲ್ಲಿಗೆ ಹೋಗೋದಿಕ್ ಸಾಧ್ಯ? ತಹಶೀಲ್ದಾರ್ ಕಚೇರಿಯಲ್ಲಿ ಆಗ್ತಾ ಇರುವಂತ ಲೂಟಿಗೆ ಬ್ರೇಕ್ ಹಾಕೋದಿಕ್ ಸಾಧ್ಯವೇ ಇಲ್ವಾ ಅಂತ ಮೇಲಧಿಕಾರಿಗಳಂತೂ ಕಂಡು ಕಾಣದಂತೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಈ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ವೈರಲ್ ಆದ್ರೂ ಕೂಡ ಯಾವುದೇ ರೀತಿಯ ಕಠಿಣ ಕ್ರಮವನ್ನ ಜರುಗಿಸ್ಲಿಕ್ಕೆ ಮುಂದಾಗ್ಲಿಲ್ವಾ ಅಂತ ನೋಡಿ ಹೆಂಗೆ ರಾಜಾರೋಷವಾಗಿ ದುಡ್ಡನ್ನ ಪಡ್ಕೊತಾ ಇದ್ದಾರೆ ಅಂತ. ಶೆಡ್